ಎಲ್ಲರಿಗೂ ನಮಸ್ಕಾರ. ಮಿಥುನ ರಾಶಿಯವರೇ, ಮೇ 7, 8, 9, 10, 11, 12 ದಿನಗಳ ನಂತರ ನಿಮ್ಮ ಜೀವನದಲ್ಲಿ ಒಬ್ಬ ಮಹಿಳೆ ಕಾಲಿಡುತ್ತಿದ್ದಾಳೆ. ಈ ಹೆಸರಿನ ಮಹಿಳೆಯ ಮೂಲಕ ನಿಮಗೆ ಏನು ನಡೆಯುತ್ತದೆ? ಒಟ್ಟಾರೆಯಾಗಿ ಮೇ ತಿಂಗಳು ನಿಮ್ಮ ಜೀವನದಲ್ಲಿ ಸಂಭವಿಸುವಂತಹ ಅನಾಹುತ ಯಾವುದು, ಶುಭ ಘಟನೆ ಯಾವುದು? ಮಿಥುನ ರಾಶಿಯವರು ಆಶ್ಚರ್ಯಚಕಿತರಾಗ್ತಾರೆ. ಮಿಥುನ ರಾಶಿಯವರ ಬಗ್ಗೆ ಸಂಪೂರ್ಣವಾಗಿ ನಾವು ನಿಮಗೆ ತಿಳಿಸಿಕೊಡ್ತೇವೆ. ನಿಮ್ಮ ಜೀವನದಲ್ಲಿ ಶಾಂತವಾದ ಆದರೆ ಅತ್ಯಂತ ಶಕ್ತಿಯುತವಾದ ಅವಧಿಯಾಗಿದೆ. ಹೊರಗಿನಿಂದ ಅದು ಹೆಚ್ಚು ಕಾಣಿಸದಿದ್ದರೂ ಒಳಗೆ ಆಲೋಚನೆಗಳು, ನಿರ್ಧಾರಗಳು ಮತ್ತು ಸಲಹೆಗಳಿವೆ. ಇಲ್ಲಿಯವರೆಗೆ ನೀವು ಅನುಭವಿಸಿದಂತಹ ದುಃಖದಲ್ಲಿ, ನೀವು ಎದುರಿಸಿದಂತಹ ನಿರಾಸೆಯಲ್ಲಿ ನಿಮ್ಮ ಒಳ್ಳೆಯತನವನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಾಗ ಅವು ಕಾಕತಾಳೀಯವಲ್ಲ, ನಾನು ಈಗ ಸರಿಯಾದ ರೀತಿಯಲ್ಲಿ ಹಾದಿಯಲ್ಲೇ ಇದ್ದೇನೆ ಎನ್ನುವಂತಹ ಮನಸ್ಥಿತಿ ನಿಮ್ಮ ಜೀವನವನ್ನು ಹೇಗೆ ಮುಂದುವರಿಸುತ್ತದೆ. ನಿಮ್ಮ ನಿಜವಾಗಿ ಯಾವಾಗ ನೀವು ಬದಲಾಗುತ್ತೀರಾ? ನಿಮ್ಮ ಜೀವನದಲ್ಲಿ ಶ್ರೀಮಂತಿಗೆ ಬರುವ ಸಮಯ ಯಾವುದು? ಎಲ್ಲವನ್ನ ಕೂಡ ನಿಮ್ಮ ಮನಸ್ಸಿನಲ್ಲಿ ಪ್ರತಿ ನಿಮಿಷ ಓಡುತ್ತಿರುವಂತಹ ಪ್ರಶ್ನೆಗಳಿಗೆ ಈಗ ಉತ್ತರವನ್ನು ಹುಡುಕುವಂತಹ ಸಮಯ ಇದಾಗಿದೆ. ಇವತ್ತಿನ ವಿಡಿಯೋದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿದರೆ ನಿಮಗೆ ಅರ್ಥವಾಗುತ್ತದೆ. ಕಾಲ್ಪನಿಕವಲ್ಲ, ಇದೊಂದು ವಿಶ್ಲೇಷಣಾತ್ಮಕವಾದ ಆಧಾರದ ಮೇಲೆ ಇದು ಸ್ಪಷ್ಟವಾಗಿರುವಂತಹ ಸೂಚನೆಯಾಗಿದೆ. ಮಿಥುನ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ನಿಮ್ಮೊಂದಿಗೆ ಯಾರು ಪ್ರಯಾಣಿಸಬೇಕು, ಯಾರು ನಿಮ್ಮಿಂದ ದೂರವಿರಬೇಕು, ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಂಥವರು ಯಾರು, ಎಲ್ಲವನ್ನ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಕೊನೆವರೆಗೂ ಇದನ್ನು ನೀವು ತಿಳಿದುಕೊಂಡರೆ ಮಾತ್ರ ನಿಮ್ಮ ಜೀವನದ ಬದಲಾವಣೆಗೆ ನೀವು ಸ್ಪಷ್ಟವಾಗಿರುವಂತಹ ದಾರಿಯನ್ನು ಸೃಷ್ಟಿ ಮಾಡ್ಕೊಳ್ತೀರಾ. ಒಟ್ಟಾರೆಯಾಗಿ ಮೇ ತಿಂಗಳು 7, 8, 9, 10, 11, 12 ದಿನಗಳ ನಂತರ ನಿಮ್ಮ ಮನೆ ಮತ್ತು ನಿಮ್ಮ ಜೀವನಕ್ಕೆ ಒಬ್ಬ ಮಹಿಳೆಯಿಂದ ಒಳ್ಳೆಯದು ನಡೆಯುತ್ತದೆ ಮತ್ತು ವಿಶೇಷವಾಗಿರುವಂತಹ ಸಂದರ್ಭ ಶುರುವಾಗುತ್ತದೆ. ನಿಮ್ಮ ಜೀವನವನ್ನು ಮಾರ್ಗದರ್ಶಿಸುವಂತಹ ಸಂಕೇತವಾಗಬಹುದು. ಅದಲ್ಲದೆ ನೀವು ಎಲ್ಲವನ್ನ ಕೂಡ ತಿಳಿದುಕೊಳ್ಳೋಕೆ ಮುಂದಾಗ್ತೀರಾ. ಇನ್ನು ಮುಂದಿನ ಎಲ್ಲ ತೊಂದರೆಗಳನ್ನು ದೂರ ಮಾಡ್ಕೊಳ್ತೀರಾ. ದೇವರ ಕೃಪಕಟಾಕ್ಷದಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಆರಂಭವಾಗುತ್ತದೆ. ಖಂಡಿತವಾಗಿ ಈಗ ಪ್ರಾಮಾಣಿಕವಾಗಿ ಹಾರೈಸುತ್ತಾ ನಿಮ್ಮ ಜೀವನದ ಪ್ರತಿಯೊಂದು ದೊಡ್ಡದಾದ ನಿರ್ಧಾರ ಘಟನೆಗಳ ಬಗ್ಗೆ ನಾವು ವಿವರವಾಗಿ ನೋಡ್ತಾ ಹೋಗೋಣ. ನಿಮ್ಮ ಜೀವನದಲ್ಲಿ ದೇವರ ವಿಶೇಷವಾದ ಸೂಚನೆಗಳು ತಲುಪುತ್ತಾ ಇದೆ. ಇಲ್ಲಿಯವರೆಗೆ ನಿಮಗೆ ಸ್ವಲ್ಪ ಪ್ರೇರಣೆಯಾಗಿರುವಂತಹ ಕೆಲವೊಂದಿಷ್ಟು ಘಟನೆಗಳು ನಡೆಯುತ್ತಿತ್ತು. ಮಿಥುನ ರಾಶಿಯ ವಿಷಯಕ್ಕೆ ಬಂದಾಗ ಒಂದು ಮಾತು ನೆನಪಿಗೆ ಬರುತ್ತದೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರ ಮುಖದಲ್ಲಿ ನಗು ಎಂದಿಗೂ ಮಾಸೋದಿಲ್ಲ. ಯಾರಿಗಾದರೂ ಸಹಾಯ ಮಾಡುವಂತಹ ಮನಸ್ಥಿತಿ ಎಂದರೆ ಅವರು ತಮ್ಮ ಮನಸ್ಸಿನಲ್ಲಿ ನೋವಿದ್ದರೂ ಸಹ ಇನ್ನೊಬ್ಬ ವ್ಯಕ್ತಿಯನ್ನ ಆರಾಮದಾಯಕವಾಗಿ ಇರಿಸೋಕೆ ಇಷ್ಟಪಡ್ತಾರೆ. ಖಂಡಿತವಾಗಿ ಇವರ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆಯೂ ಕೂಡ ಕಾಕತಾಳೀಯವಲ್ಲ. ಮನೆ ಮತ್ತು ನಿಮ್ಮ ಜೀವನ, ನಿಮ್ಮ ಮನಸ್ಸು ಎಲ್ಲವೂ ಕೂಡ ಇನ್ನು ಮುಂದೆ ಅದ್ಭುತವಾದ ಶಕ್ತಿಯ ಸಂಚಾರದ ಜೊತೆಗೆ ಮಿಶ್ರಣವಾಗುತ್ತದೆ. ಅವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನೀವು ಬಹಳ ದಿನಗಳಿಂದ ಮರೆ ಮಾಡಿದಂತಹ ನೋವು ಕೊನೆಗೊಳ್ಳುತ್ತದೆ. ನಿಮಗೆ ನ್ಯಾಯವಿರಬೇಕಾಗಿರುವಷ್ಟು ವಿಶೇಷವಾಗಿರುವಂತಹ ಸಮಯ ಶುರುವಾಗುತ್ತದೆ. ನಿಧಾನವಾಗಿ ನಿಮ್ಮ ನಿಜವಾದ ಬಣ್ಣವನ್ನು ತೋರಿಸಲು ಪ್ರಾರಂಭಿಸುತ್ತಾರೆ. ಕೆಲವೊಂದಿಷ್ಟು ಜನರ ಬಗ್ಗೆ ನೀವು ಸ್ಪಷ್ಟವಾದ ಅರಿವಿಗೆ ಬರುತ್ತೀರಾ. ನೀವು ಏನೇ ಹೇಳಿದರೂ ಯಾರಾದರೂ ಒಬ್ಬರು ನಿಮಗೆ ಸತ್ಯವನ್ನ ಹೇಳ್ತಾರೆ. ಇದೆಲ್ಲ ಹೇಗೆ ನಡೆಯಿತು ಎಂದರೆ, ಖಂಡಿತವಾಗಿ ಮೇ 7ರಿಂದ 15ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ನಿಮ್ಮಿಂದ ಯಾರಾದರೂ ದೂರವಿರಬೇಕು. ಸುಳ್ಳು ವದಂತಿಯನ್ನು ಯಾರು ಹರಡುತ್ತಿದ್ದಾರೆ, ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ತಿಳಿಸುತ್ತಿರುವಂಥವರು ಯಾರು, ಅವರು ಹೇಳಿದ ಸುಳ್ಳುಗಳು ಒಬ್ಬ ವ್ಯಕ್ತಿಯನ್ನ ಇನ್ನೊಬ್ಬರಿಗೆ ಹೇಗೆ ರವಾನೆಯಾಗುತ್ತಿತ್ತು, ಕೊನೆಗೆ ಅದು ಅವರ ಸಮಸ್ಯೆ ಹೇಗೆ ಆಗುತ್ತಿತ್ತು. ನೀವು ಸುಮ್ಮನೆ ನಿಂತು ನೋಡಿ. ಇಷ್ಟು ದಿನ ನೀವು ಕಾದಿದಂತಹ ನಿಮ್ಮ ಕಣ್ಣೀರು ನಿಮ್ಮ ಕಣ್ಣುಗಳಿಂದ ಆಗಿದ್ದಲ್ಲ, ಕಾಲದ ಕೈಯಿಂದ ನ್ಯಾಯ ಸಿಗುವಂತಹ ಸಮಯ ಇದಾಗಿದೆ. ಒಟ್ಟಾರೆಯಾಗಿ ಒಬ್ಬ ಹೊಸ ಮಹಿಳೆ ನಿಮ್ಮ ಜೀವನಕ್ಕೆ ಕಾಲಿಡುತ್ತಾರೆ. ನಿಮ್ಮ ಕಷ್ಟಗಳನ್ನು ಕೊನೆ ಮಾಡ್ತಾರೆ. ನಿಮಗೆ ಅದೃಷ್ಟ ಈಗ ಶುರುವಾಗುತ್ತದೆ. ಸಂಪೂರ್ಣವಾಗಿ ದೇವರ ಆಶೀರ್ವಾದಕ್ಕೆ ಒಳಗಾಗುವಂತಹ ಸಮಯ ಈಗ ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಸ್ನೇಹಿತರೆ, ನಿಮ್ಮ ವಿರುದ್ಧ ಬಾಣಗಳನ್ನು ಹೊಡೆದವರು, ನಿಮ್ಮ ಒಳ್ಳೆಯ ಹೆಸರನ್ನು ಹಾಳು ಮಾಡಲು ಅವಕಾಶಗಳಿಗಾಗಿ ಕಾದವರು, ನೀವು ನೀಡಿದಂತಹ ಸ್ನೇಹವನ್ನು ವಿಷಪೂರಿಸಿದವರು ಇನ್ನು ಮುಂದೆ ಹಿಂಜರಿಯಲಿಲ್ಲ. ಇಷ್ಟು ದಿನ ಒಂದು ಅವಕಾಶವು ನಿಮ್ಮ ಮೌನ ಪ್ರತಿಜ್ಞೆಯಂತ ಆಯುಧದಂತೆ ಕಾಣಿಸಿಕೊಳ್ತಾ ಇದೆ. ಆದರೆ ನೀವು ಏನು ಮಾಡಬೇಕು? ಇನ್ನು ಮುಂದೆ ಎಲ್ಲವನ್ನ ಕೂಡ ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು, ಕಷ್ಟ, ಕಣ್ಣೀರು, ದುಃಖ ಎಲ್ಲವನ್ನ ಕೂಡ ಈಗ ದೂರ ಮಾಡಿಕೊಂಡು ಮುಂದೆ ಹೆಜ್ಜೆ ಇಡುವಂತಹ ಸಮಯ. ಆದರೂ ಕೂಡ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಒಂದು ವರ್ಷ ಏಕಾಂಗಿಯಾಗಿ ನಿಲ್ಲುತ್ತದೆ ಎಂಬುದು ನಿಜ. ಆದರೆ ನೀವು ಪ್ರತಿ ಹೆಜ್ಜೆ ಮುಂದಿಡುತ್ತೀರಾ. ಆದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಬ್ಬ ಹೊಸ ಮಹಿಳೆಯ ಆಗಮನವಾಗುತ್ತದೆ. ಆ ಮಹಿಳೆ ನಿಮಗೆ ಶಕ್ತಿ, ಸಾಮರ್ಥ್ಯ, ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಸಾಧಿಸುವಂತಹ ವಿಶೇಷವಾದ ದಾರಿಯನ್ನ ತಿಳಿಸಿಕೊಡ್ತಾರೆ.
ಮಹಿಳೆಯ ಹೆಸರು ಎನ್ ಅಕ್ಷರದಿಂದ ಪ್ರಾರಂಭವಾಗುತ್ತದೆ. ನಿಮ್ಮ ಮುಂದೆ ನಿಲ್ಲಲು ಸಾಧ್ಯವಾಗುತ್ತದೆ. ನೀವು ಮಾತನಾಡುವಂತಹ ಅಗತ್ಯವಿರೋದಿಲ್ಲ. ಅವರ ಮೇಲೆ ಹಾಕಲಾದ ಪ್ರಶ್ನೆಗಳು ಅವರ ವಿಶೇಷತೆಯನ್ನು ನಿಮಗೆ ತಿಳಿಸಿಕೊಡುವಂತೆ ಮಾಡ್ತಾ ಹೋಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿ ಪರಿವರ್ತನೆಯ ಒಂದು ಕಾಲ. ಕೆಲವರಿಗೆ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಪ್ರವೇಶಿಸಬಹುದು. ಆದರೆ ಈ ಬಾರಿ ನೀವು ಭಾವನೆಗಳಿಂದಲ್ಲ, ಬುದ್ಧಿವಂತಿಕೆಗಳಿಂದ ನಿರ್ಧಾರವನ್ನು ತೆಗೆದುಕೊಳ್ತೀರಾ. ಇದು ನಿಮ್ಮ ಪ್ರೌಢತೆಗೆ ಪುರಾವೆಯಾಗಿರುತ್ತದೆ. ನಿಮ್ಮ ಮೇಲಿನ ದುಷ್ಟ ಕಣ್ಣಿನ ಶಕ್ತಿ ದೂರವಾಗುತ್ತದೆ ಎಂದರೆ ಈ ಒಂದು ಚಿಹ್ನೆಯು ಮಿಥುನ ರಾಶಿಯ ಜನರಿಗೆ ಅದ್ಭುತವಾಗಿರುವ ಹಲವಾರು ಬಾರಿ ಜನರು ತಮ್ಮ ಕೆಟ್ಟ ದೃಷ್ಟಿಯನ್ನ ನಿಮ್ಮ ಮೇಲಿಟ್ಟಿದ್ದಾರೆ ಅಂತ ಅನುಮಾನವಿತ್ತು. ಆದರೆ ಈ ಒಂದು ಕೆಲಸ ಪ್ರಾರಂಭಿಸುವ ಮಧ್ಯದಲ್ಲೇ ಎಲ್ಲವೂ ಕೂಡ ನಿಂತು ಹೋಗುತ್ತಿತ್ತು. ಅಡೆತಡೆಗಳು ಬರುತ್ತಿತ್ತು. ಕಷ್ಟಗಳನ್ನು ಎದುರಿಸ್ತಿದ್ರಿ. ಇನ್ನು ಮುಂದೆ ಮಿಥುನ ರಾಶಿಯವರೇ ನಿಮಗೆ ಅದ್ಭುತವಾಗಿರುವ ಸಮಯ ಪ್ರಾರಂಭವಾಗ್ತದೆ. ಎಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರವನ್ನು ಪಡೆದುಕೊಳ್ತೀರಾ. ಎಲ್ಲ ರೀತಿಯ ಒಂದು ವಿಶೇಷವಾಗಿರುವಂತಹ ಲಾಭ, ಅದೃಷ್ಟ, ನೆಮ್ಮದಿಯನ್ನ ಪಡ್ಕೊಳ್ತಕ್ಕಂತಹ ಸಮಯ ಈಗ ಶುರುವಾಗುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ ಹಲವಾರು ವರ್ಷಗಳ ಕನಸುಗಳನ್ನು ನನಸು ಮಾಡಿಕೊಳ್ಳೋದಕ್ಕೆ ಈಗ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವಂತಹ ಸಮಯಗಳು ಶುರುವಾಗ್ತಾ ಇದೆ. ಒಟ್ಟಾರೆಯಾಗಿ ಮಿಥುನ ರಾಶಿಗೆ ಹೊಸ ವ್ಯಕ್ತಿ ಬಂದ ನಂತರ ಜೀವನದಲ್ಲಿ ಆಗತಕ್ಕಂತಹ ಬದಲಾವಣೆಗಳು ಹಲವಾರು ವರ್ಷಗಳವರೆಗೆ ಕೂಡ ಸ್ಪಷ್ಟವಾಗಿರುವಂತಹ ವಿಶೇಷತೆಯಿಂದ ತುಂಬಿರುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿಕೊಡುತ್ತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಘಟನೆಗಳು ನಡೆದರೂ ಕೂಡ ಎಲ್ಲವನ್ನ ನೀವು ಇನ್ನು ಮುಂದೆ ನಿರ್ವಹಿಸುವಂತಹ ಸಾಮರ್ಥ್ಯ ನಿಮ್ಮ ಜೀವನದ ಗುರಿಗಳು ಈಗ ಒಂದು ವಿಶೇಷತೆಗೆ ಕರೆದುಕೊಂಡು ಹೋಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳಿಗೆ ಜಾಗ ಇರೋದಿಲ್ಲ. ನೀವು ಅನುಭವಿಸಿದಂತಹ ಪ್ರತಿಯೊಂದು ನೋವು, ಕಷ್ಟ, ಕಣ್ಣೀರಿಗೆ, ದುಃಖ, ದುಮ್ಮಾನಗಳಿಗೆ ಈಗ ಅಂತ್ಯ ಹಾಡುವಂತಹ ಸಮಯ ಶುರುವಾಗ್ತಾ ಇದೆ. ಹಾಗಾದ್ರೆ ಈ ರಾಶಿ ಚಕ್ರದವರ ಜೀವನದಲ್ಲಿ ಎಲ್ಲವೂ ಕೂಡ ಬದಲಾವಣೆಗೆ ಕಾರಣ ಏನು ಅಂತ ಅಂದ್ರೆ ಮಿಥುನ ರಾಶಿಯವರ ಒಂದು ಗ್ರಹಗಳ ಸಂಚಾರ. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಈಗ ಪರೀಕ್ಷೆಗಳ ಕಾಲ ಮುಗಿಯುತ್ತಾ ಬಂದಿದೆ. ನೀವು ಈಗ ಪುರಾವೆಗಳನ್ನ ಮತ್ತು ವಿಶೇಷವಾದ ಫಲಿತಾಂಶವನ್ನ ಕಂಡುಕೊಳ್ಳುವಂತಹ ಅದ್ಭುತವಾಗಿರುವಂತಹ ಸಂದರ್ಭವನ್ನ ಸೃಷ್ಟಿ ಮಾಡ್ಕೊಳ್ತಿದ್ದೀರಾ. ಈಗ ಎನ್ ಅಕ್ಷರದಿಂದ ಒಬ್ಬ ಹೊಸ ಮಹಿಳೆ ಭೇಟಿಯಾದ ನಂತರ ನಿಮ್ಮ ಜಗತ್ತಿಗೆ ಶಕ್ತಿಯನ್ನು ಪರಿಚಯ ಮಾಡ್ತಾರೆ. ಇದು ಒಂದು ನಿಮ್ಮ ಪಾಲಿಗೆ ದೈವವೇ ಕುಳಿತು ಬರೆದ ಒಂದು ಅದ್ಭುತವಾಗಿರುವಂತಹ ವಿಶೇಷವಾಗಿರುವಂತಹ ಒಂದು ಹಣೆ ಬರಹವಾಗಿದೆ. ನಿಮ್ಮ ಜೀವನಕ್ಕೆ ಪ್ರಗತಿಯ ಮಹಾಪುರಾವೆ ಹರಿದು ಬರುತ್ತದೆ. ವೃತ್ತಿ ಜೀವನದಲ್ಲಿ ನೀವು ಹಿಂದೆಂದೂ ಎದುರಿಸಿದಂತಹ ಒಂದು ದೊಡ್ಡ ಸವಾಲನ್ನು ಎದುರಿಸ್ತೀರಾ. ಇದೆಲ್ಲವೂ ಕೂಡ ನಿಮ್ಮನ್ನು ಇನ್ನಷ್ಟು ಕಠಿಣ ಮಾಡುತ್ತದೆ, ಶಕ್ತಿಶಾಲಿ ಮಾಡುತ್ತದೆ. ನಿಮ್ಮ ಮಾತುಗಳು ಈಗ ಅದ್ಭುತವಾಗಿ ಶಕ್ತಿಶಾಲಿ ಎಂದು ಪುರಾವೆಗಳ ಪ್ರಕಾರ ಸಾಬೀತುಪಡಿಸುತ್ತದೆ. ನಿಮ್ಮ ಭವಿಷ್ಯ ನಿಂತಿದೆ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತವಾಗಿ ಗುರು ನಿಮಗೆ ಅಪಾರವಾದ ಜ್ಞಾನ ಮತ್ತು ವಾಕ್ಚಾತುರ್ಯವನ್ನ ನೀಡ್ತಿದ್ದಾರೆ. ಅದೇ ಜ್ಞಾನ ನಿಮ್ಮಲ್ಲಿ ದುರಂಕಾರವಾಗಿ ಬದಲಾಗಬಹುದು. ಎಚ್ಚರಿಕೆಯನ್ನ ವಹಿಸಿ. ನೀವು ಬಹುದೊಡ್ಡ ಜವಾಬ್ದಾರಿಯನ್ನ ಈಗ ನಿರ್ವಹಿಸುವಂತಹ ಹಂತದಲ್ಲಿ ತಲುಪಿದ್ದೀರಾ. ನಿಮಗೆ ಹೊಸ ಒಬ್ಬ ಮಹಿಳೆ ಶಕ್ತಿಯನ್ನ ತುಂಬುತ್ತಾರೆ, ಜೀವನದಲ್ಲಿ ನೆರವಾಗ್ತಾರೆ. ನಿಮಗೆ ಸಮಯ ಈಗ ನಿಮ್ಮ ಪಾಲಿಗೆ ಸಿದ್ಧತೆಯ ಹಂತ. ಈಗ ನಿಮ್ಮ ಜೀವನದಲ್ಲಿ ಈ ವಾರದಲ್ಲಿ ಗ್ರಹಗಳ ಸ್ಥಾನಗಳು ನಿಮ್ಮ ಪರವಾಗಿ ಹೊಸ ಯೋಜನೆಗಳನ್ನು ರೂಪಿಸಲು ಅದ್ಭುತವಾದ ಅವಕಾಶವನ್ನು ನೀಡುತ್ತದೆ. ನೀವು ಉದ್ಯೋಗದಲ್ಲಿರಲಿ, ವ್ಯಾಪಾರದಲ್ಲಿರಲಿ ಅಥವಾ ಮನೆಯಲ್ಲೇ ಇರಲಿ, ಈ ಮೊದಲು 7 ದಿನಗಳಲ್ಲಿ ನಿಮ್ಮ ತಲೆಯಲ್ಲಿ 10 ಹೊಸ ಐಡಿಯಾಗಳು, ಹೊಸ ಮಾರ್ಗಗಳು ಹುಟ್ಟಿಕೊಳ್ಳುತ್ತವೆ. ಇದಕ್ಕೆಲ್ಲ ಕಾರಣ ಹೊಸ ಮಹಿಳೆ ಅಂತಾನೆ ಹೇಳಬಹುದು. ಆ ಮಹಿಳೆಯಿಂದ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನದ ದಿಕ್ಕು ಖಂಡಿತವಾಗಿ ಸಂಪೂರ್ಣವಾಗಿ ಬದಲಾಗುತ್ತದೆ. ಒಟ್ಟಾರೆಯಾಗಿ ಮಿಥುನ ರಾಶಿಯವರೇ ಈ ತಕ್ಷಣ ನಿಮಗೆ ಹೊಸ ಕಾರ್ಯಗಳನ್ನು ಶುರು ಮಾಡಲು ಆತುರ ಪಡಬೇಡಿ. ಎಲ್ಲವನ್ನ ಕೂಡ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ. ನಿಮ್ಮ ಹಣಕಾಸಿನ ಲೆಕ್ಕಾಚಾರವನ್ನು ಸರಿದೂಗಿಸಲು ನಿಮ್ಮ ಹಳೆಯ ಸಾಲಗಳ ಬಗ್ಗೆ ಒಂದು ಸ್ಪಷ್ಟವಾದ ಚಿತ್ರಣವನ್ನು ಪಡೆದುಕೊಳ್ಳೋದು ಉತ್ತಮ. ಇನ್ನು ನಿಮ್ಮ ಮನೆಯಲ್ಲಿ ಪ್ರೀತಿ, ವಿಶ್ವಾಸ, ನಂಬಿಕೆ, ಗೌರವ ಎಲ್ಲವೂ ಕೂಡ ಹೆಚ್ಚಾಗುತ್ತೆ. ಈ ಮಹಿಳೆಯರು ನಿಮಗೆ ಸ್ವಾವಲಂಬಿಯಾಗಿರಲು ಸರಿಯಾದ ಸಮಯದಲ್ಲಿ ಮನೆಯಿಂದ ಮಾಡುವ ಸಣ್ಣ ಪುಟ್ಟ ಆನ್ಲೈನ್ ಬಿಸ್ನೆಸ್, ಟೈಲರಿಂಗ್, ಬ್ಯೂಟಿ ಪಾರ್ಲರ್ ಅಥವಾ ಕ್ಯಾಟ್ರಿಂಗ್ ಅಂತಹ ವೃತ್ತಿಯಲ್ಲಿ ಕೈ ಹಾಕ್ತಾರೆ. ಮಹಿಳೆಯರಿಗೆ ಕೂಡ ಅದ್ಭುತವಾದ ಯಶಸ್ಸು ಕಾದಿದೆ. ಕುಟುಂಬದವರು ವಿಶೇಷವಾಗಿ ಪ್ರಗತಿಯ ಒಂದು ವಿಶೇಷವಾದ ಬೆಂಬಲವನ್ನು ಪಡೆದುಕೊಳ್ಳೋಕೆ ಸಾಧ್ಯ ಮಾಡಿಕೊಡ್ತಾರೆ. ನೀವು ಸೃಷ್ಟಿಸಿಕೊಳ್ಳುತ್ತೀರಾ. ಹಣಕಾಸಿನ ವಿಚಾರದಲ್ಲಿ ನೀವು ಅದೃಷ್ಟದ ಮಹಾಪೂರವನ್ನು ಈಗ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಹಣದ ಹರಿವಿಗೆ ಯಾವುದೇ ರೀತಿಯ ಅಡೆತಡೆಗಳು ಬರೋದಿಲ್ಲ. ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತೆ. ನಿಮ್ಮ ಚಂಚಲ ಸ್ವಭಾವಕ್ಕೆ ಈಗ ಬ್ರೇಕ್ ಹಾಕಲೇಬೇಕು. ಮೇ ತಿಂಗಳು ನೀವು ಉಳಿಸುವಂತಹ ಪ್ರತಿಯೊಂದು ರೂಪಾಯಿ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ರೂಪಾಯಿಗಳ ಮೌಲ್ಯವನ್ನು ಪಡೆಯುತ್ತದೆ ಎಂಬುದನ್ನು ನೆನಪಿಡಿ. ಈಗ ನಿಮ್ಮ ಕೈಯಲ್ಲಿ ಬರೆದಿಟ್ಟುಕೊಳ್ಳಬೇಕು. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗ್ತಾ ಇದೆ. ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ. ಒಟ್ಟಾರೆಯಾಗಿ ನೀವು ಹೊಸದಾದ ಕೆಲಸವನ್ನು ಪ್ರಾರಂಭಿಸಬಹುದು. ಹೂಡಿಕೆ ಮಾಡಲು ಯಾವುದೇ ಶುಭ ನಿರ್ಧಾರವನ್ನು ತೆಗೆದುಕೊಳ್ಳಲು ಈ ಒಂದು ಮೇ ತಿಂಗಳು ನಿಮಗೆ ಅತ್ಯದ್ಭುತವಾದ ಸಮಯವಾಗಿರುತ್ತದೆ. 7ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೂ ಅದೃಷ್ಟದ ದಿನಾಂಕಗಳು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಜೀವನ ಅತ್ಯಂತ ಎಚ್ಚರಿಕೆಯಿಂದ ಎಲ್ಲವನ್ನ ನಿರ್ವಹಿಸ್ಕೊಂಡು ಹೋಗಬೇಕು. ಮತ್ತೆ ಪ್ರತಿಯೊಂದು ಲಾಭದಲ್ಲೂ ಕೂಡ ನೀವು ಕಷ್ಟದಲ್ಲಿರ್ತಕ್ಕಂಥವರಿಗೆ ಸಹಾಯ ಮಾಡೋದನ್ನ ಮರಿಬಾರ್ದು.
ಒಟ್ಟಾರೆಯಾಗಿ ಮೇ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಅದೃಷ್ಟವೇ ಬದಲಾಗುತ್ತೆ, ನೆಮ್ಮದಿ ಸಿಗುತ್ತೆ, ಲಾಭದಿಂದ ಕೂಡಿರುವಂತಹ ಜೀವನ ನಿಮ್ಮದಾಗುತ್ತೆ. ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸು ಯಾವಾಗಲೂ ಕೂಡ ವಿಶೇಷವಾಗಿರುವಂತಹ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡುತ್ತೆ. ಮನೆಯಲ್ಲಿ ಯಾವಾಗಲೂ ಶಾಂತಿಯ ವಾತಾವರಣ ನಿಮ್ಮ ಮನಸ್ಸಿಗೆ ಮುದವನ್ನು ನೀಡುತ್ತದೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂತಹ ಯಾವುದೇ ವ್ಯಕ್ತಿಯ ಆರೋಗ್ಯ ಸಮಸ್ಯೆಗಳು ಕೂಡ ಈಗ ಸರಿ ಹೋಗುವಂತಹ ಸಂದರ್ಭ. ದೇವರು ಬರೆದಿರುವಂತಹ ಈ ಹಣೆ ಬರಹವನ್ನು ಯಾರೂ ತಪ್ಪಿಸೋಕೆ ಸಾಧ್ಯವಿಲ್ಲ. ನಿಮ್ಮ ಮನಸ್ಸು ಶಾಂತವಾಗಿದ್ದರೆ ನಿಮ್ಮ ದೇಹವು ಉಕ್ಕಿನಂತೆ ದೃಢವಾಗಿರುತ್ತದೆ ಎಂಬುದನ್ನು ಮರಿಬಾರ್ದು. ಹಾಗೆ ನಿಮ್ಮ ಜೀವನದಲ್ಲಿ ಗ್ರಹಗಳ ಸವಾಲುಗಳನ್ನು ಮೀರಿ ನೀವು ಎಲ್ಲವನ್ನ ಕೂಡ ಹೊಸತನವನ್ನು ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡಿಕೊಡುವಂತಹ ಮಹಿಳೆಯನ್ನ ಸ್ನೇಹಿತರಾಗಿ ಅಥವಾ ಮದುವೆಯಾಗಿ ಅಥವಾ ಯಾವುದೇ ರೀತಿಯ ಒಂದು ವಿಶೇಷವಾದ ವ್ಯಕ್ತಿಯಾಗಿ ನೀವು ಪರಿಗಣಿಸಬಹುದು. ಮಿಥುನ ರಾಶಿಯಲ್ಲಿರ್ತಕ್ಕಂತಹ ಜನರು ಇನ್ನು ಮುಂದೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅದ್ಭುತವಾಗಿರುವಂತಹ ಯಶಸ್ಸು, ನೆಮ್ಮದಿಯ ಜೀವನವನ್ನು ಸೃಷ್ಟಿ ಮಾಡಿಕೊಳ್ತಾರೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇಷ್ಟ ಲಾಭವನ್ನು ಕಂಡುಕೊಳ್ಳುವಂತಹ ಮಿಥುನ ರಾಶಿಯವರ ಜೀವನದಲ್ಲಿ ಇನ್ನು ಮುಂದೆ ಹಣದ ಸುರಿಮಳೆ, ಸುಖ, ಶಾಂತಿಯ, ನೆಮ್ಮದಿಯ, ಸೌಕರ್ಯದ ಜೀವನ ಸಿಗುತ್ತೆ ಅಂತ ಹೇಳ್ತಾ, ಈ ವಿಶೇಷ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.